ನೂರಕ್ಕೆ ನೂರು ಸತ್ಯ ಸರ್. ಒಂದು ನಿಮಿಷ ಈಲ್ಡ್ ಆದರೆ ದಯಮಾಡಿ ಹಿರಿಯ ಸದಸ್ಯರು. ಇವತ್ತೇನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರಗಳು ಬರುತ್ತೆ ಹೋಗುತ್ತೆ ಬೇರೆ ವಿಷಯ. ನನ್ನಲ್ಲೂ ಫಸ್ಟ್ ಗ್ರೇಡ್ ಕಾಲೇಜ್ 7 ಇದೆ. ಇಲ್ಲಿ ರಶ್ಮಿ ಮೇಡಮ್ ಕೂತಿದ್ದಾರೆ, ಬಂದು ನೋಡಿದ್ದಾರೆ. ಇಂಜಿನಿಯರ್ ಕಾಲೇಜು ಮಾಡಿದ್ದೀನಿ. ಇಡೀ ಇಂಡಿಯಾ ದೇಶದಲ್ಲಿ 7 ಪ್ರಥಮ ದರ್ಜೆ ಕಾಲೇಜ್ ಇದ್ದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಯಾವ ರೀತಿ ನಡೀತು, ನಾವೇನು ಯಾವ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಡೆಸಿಲ್ಲ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಒಂದು ನೊಂದು ಹೇಳಬೇಕಾಗತ್ತೆ. ಇವತ್ತು ಹೇಳಿದರು 4,000 ಇದು ಪ್ರಾಥಮಿಕ ಶಾಲೆ ಮುಚ್ಚೋ ಪರಿಸ್ಥಿತಿ ಇದೆಯಲ್ಲ. ಇವತ್ತು ಪಬ್ಲಿಕ್ಕು ಏನು ಸ್ಕೂಲ್ ಮಾಡಿದರೆ ನಮ್ಮ ಗೋಪಾಲಯ್ಯನವರು 6 ಕೋಟಿ ಖರ್ಚು ಮಾಡಿರಿ ಅಂತಾರೆ. ನಾನೇ 2 ಕೋಟಿ ಖರ್ಚು ಮಾಡಿದ್ದೀನಿ. ಇವತ್ತು 5 ವರ್ಷ ಆದರೂ ₹1 ದುಡ್ಡು ಕೊಟ್ಟಿಲ್ಲ. ಮತ್ತು ಇನ್ನೊಂದು ನೊಂದು ಹೇಳ್ತೀನಿ, ಶಿಕ್ಷಣ ಇಲಾಖೆಯಲ್ಲಿ ಅಜಯ್ ನಾಗಭೂಷಣ್ ಅಂತ ಕಮಿಷನರಿದ್ದರು. ಅವರೊಂದು ಲೆಟ್ರ್ ಬರೆದಿದ್ದಾರೆ, ಓದಬೇಕು, ದಯಮಾಡಿ ತರಿಸಿ ಯಾವ್ಯಾವ ಇಲಾಖೆ ಕೊಟ್ಟರೆ ಏನು ಅಂತ. ಇವತ್ತು ಲೋಕೋಪಯೋಗಿ ಇಲಾಖೆ ಇದೆ, ಅದಕ್ಕೆ ಕೊಡೋದು ಬಿಟ್ಟು ಶಿಕ್ಷಣ ಇಲಾಖೆಯಲ್ಲೂ ಲೂಟಿ ಮಾಡೋಕ್ಕೆ ನಿಂತವ್ರಲ್ಲ ಸ್ವಾಮಿ. ಇದು ಒಳ್ಳೆಯದಾ? ನಾನೊಂದು ಲೆಟ್ರನ್ನು ಬರೆದಿದ್ದೀನಿ. ಸ್ವಾಮಿ PWDಯಿಂದ ಮಾಡಿದ್ರೆ ಎಷ್ಟು, ಇದು ನಿಮ್ಮ ಯಾವುದೈತಪ್ಪ, ಇನ್ನು ಕೆಲವು ಡಿಪಾರ್ಟ್ಮೆಂಟ್ ಹೌಸಿಂಗ್ ಬೋರ್ಡ್ ಇವೆಲ್ಲ ಅವೆಲ್ಲ RDPR ಇದರಲ್ಲಿ ಎಷ್ಟು 30% ಉಳಿಯುತ್ತೆ. 1,30,00,000. ಅದನ್ನು ಲೆಟ್ರ್ ಬರೆದ್ರೆ ಕಾರ್ಯದರ್ಶಿ ನಾನೇನು ಮಾಡಲಿ ಸರ್, ಮಂತ್ರಿಗಳಿಗೆ ಕಳಿಸಿ ಅಂತಾರೆ. ಅಂಥ ಪರಿಸ್ಥಿತಿ ಈ ಕಾರ್ಯದರ್ಶಿಗಳವರಲ್ಲ, ಅವರಿಗೆ ಬರೆಯುವಂಥ ಸನ್ನಿವೇಶ ಇಲ್ಲ. ಇವತ್ತು ಅಜಯ್ ನಾಗಭೂಷಣ್ ಡೆಲ್ಲಿಗೆ ಹೋಗಿದ್ದಾರೆ, ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ತರಿಸಿ ನೋಡಿ ಯಾವ್ಯಾವ ಇಲಾಖೆಯಲ್ಲಿ PWD ಕೊಟ್ಟರೆ ಎಷ್ಟು ಉಳಿಯುತ್ತೆ, ಇದಕ್ಕೆ RDPR ಕೊಟ್ಟರೆ ಎಷ್ಟು ಉಳಿಯುತ್ತೆ, ಮತ್ತು ನಿಮ್ಮ ಹೌಸಿಂಗ್ ಬೋರ್ಡಿಗೆ ಕೊಟ್ಟರೆ ಎಷ್ಟು ಉಳಿಯುತ್ತೆ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಬಡವ್ರ ಮಕ್ಕಳು ಓದೋದು ಸರ್ಕಾರಿ ಕಾಲೇಜ್ನ ಅದರಲ್ಲೂ ದುಡ್ಡು ಹೊಡೆಯೋ ಪರಿಸ್ಥಿತಿ ಬಂದೈತಲ್ಲ ಸ್ವಾಮಿ. ಬೇರೆ ಯಾವ್ದ್ರಲ್ಲಾರು ಹೊಡ್ಕೊಳ್ಳಿ, ಆಳು ಬಿದ್ದೋಲಿ. ಶಿಕ್ಷಣ ಇಲಾಖೆ ಕೊಟ್ಟಂಥ ಹಣನೂ ಲೂಟಿ ಮಾಡೋಕ್ಕೆ ಹೊರಟವ್ರಿ ಅಂದರೆ ನೊಂದು ಹೇಳ್ಬೇಕಾಯ್ತು. ಇದಕ್ಕಿಂತ ನಾನೇನು ಹೇಳಲ್ಲ. ಮುಂದಿನ ದಿನದಲ್ಲಿ ಖಾಸಗಿ ಹಿಡ್ತಕ್ಕೆ ಹೋಗುತ್ತೆ. ಎಲ್ಲ ಪ್ರಾಥಮಿಕ ಯಾರೋ ಪುಣ್ಯಾತ್ಮರು ತಂದು ಕೊಟ್ಟು ಹೋಗ್ಯವ್ರೆ, ಬಡವರು ಹೋಗಿ ಅವ್ರವ್ರ ಮನೆ ಕಾಲು ಕಟ್ಟಿ. ಇವತ್ತು ಆ ಪರಿಸ್ಥಿತಿ ಬಂದಿದೆ. ತಾವೇನು ಹೇಳ್ತಾ ಇದ್ದೀರಿ ಇದಕ್ಕೂ 100ಕ್ಕೂ 100 ಸತ್ಯ. ದಯಮಾಡಿ ತಮ್ಮ ಸಭಾಪತಿಗಳು ಉಪಸಭಾಪತಿ ಮುಖಂಡ ಕೇಳ್ತಾ ಇದ್ದೀನಿ, ಇಂಥವಕ್ಕೆ ಅವಕಾಶ ಕೊಡಬೇಡಿ. ಯಾಕೆ PWD ಡಿಪಾರ್ಟ್ಮೆಂಟ್ ಇಟ್ಟಿದ್ದೀರಿ, ಯಾವ ಉದ್ದೇಶದಿಂದ ಇಟ್ಟಿದ್ದೀರಿ? ಹೌಸಿಂಗ್ ಬೋರ್ಡ್ ಯಾಕೆ ಇಟ್ಟಿದ್ದೀರಿ? ಹೌಸಿಂಗ್ ಬೋರ್ಡು ನೀವೆಷ್ಟೇ ಕೊಡಿ ಅಂತ ಮಾಡೋಕ್ಕೆ ಇಟ್ಟಿರೋದು. PWD ಇಲಾಖೆ ಇಂಜಿನಿಯರ್ಸ್ ಅವರೇ, ಎಲ್ಲ ಅವರೇ, ತಾಂತ್ರಿಕ ಅಧಿಕಾರಿಗಳವರೇ. ಅದು ಬಿಟ್ಟು ಯಾಕೆ ಸ್ವಾಮಿ ಚೆನ್ನಾಗಿ ಮಾತಾಡ್ತಿದ್ದಾರೆ, ಅವಕಾಶ ಕೊಡಬೇಡಿ. ಚೆನ್ನಾಗಿ ಹೇಳ್ತಾ ಇದ್ದಾರೆ, ಮಾತಾಡಿ. ಸಲಹೆಗಳನ್ನು ಕೊಡಿ ಸರ್. ಈಗ ತಾವು ಮಂತ್ರಿಯಾಗಿ ಎಲ್ಲ ಮಾಡಿದ್ದೀರಿ, ನಿಮ್ಮ ಬಗ್ಗೆ ನಮಗೂ ಭಾಳ ಗುರ್ತಿದೆ. ಕೆಲವು ಊರುಗಳಿಗೆ ದಾರಿನೇ ಇಲ್ಲ ಅಂತ ಸ್ಕೂಲ್ ಮಕ್ಕಳಿಗಾಗಿ ನಮ್ಮ ಪಿಟಿಷನ್ ಕಮಿಟಿ ಒಳಗೆ ಸಾಕಷ್ಟು ತಾವು ಇದನ್ನು ಮಾಡಿ ಕಳಕಳಿ ನಿಮಗಿದೆ. ಅದನ್ನ ಸುಧಾರಣೆ ಮಾಡಬೇಕು. ಏನೇನು ಸಲಹೆಗಳನ್ನು ಕೊಡಬೇಕು ಅದನ್ನು ಅದಕ್ಕೋಸ್ಕರ ನಾನು ಕೇಳಿದ ಅರ್ಧ ದಿವಸ ಚರ್ಚೆ ಎಲ್ಲರೂ ಕೂಡ ಭಾಗವಹಿಸಬೇಕು. ಇದು ಬಹಳ ಇಂಪಾರ್ಟೆಂಟ್ ಅಂತ ಮ್ಯಾಕ್ಸಿಮಮ್ 15 ನಿಮಿಷದಲ್ಲಿ ಮುಗಿಸ್ತೀನಿ ನಾನು. ಮನೆ ಉಪಾಧ್ಯಕ್ಷರೇ, ಒಂದು ರಾಜ್ಯ ಅಥವಾ ದೇಶದ ಅಭಿವೃದ್ಧಿನ ಅಳೆಯೋದಕ್ಕೆ GDP ಎಲ್ಲಾನು ಕೂಡ ಇದೆ. ಜೊತೆಗೆ ಒಂದು HDI ಅಂತ ಇದೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದು ಒಂದು ವರ್ಲ್ಡ್ ಫಿನಾಮಿನಾ. ಈ ಜಾಗತಿಕ ಸೂಚಕದ ಮೂಲಕನೇ ಒಂದು ರಾಷ್ಟ್ರದ ಮತ್ತೆ ರಾಜ್ಯದ ಅಭಿವೃದ್ಧಿನ ಅಳೆಯಲಾಗುತ್ತೆ. ಈ HDI ಸೂಚ್ಯಂಕನ ಅಳೆಯಲು ಇರುವ ಮಾನದಂಡ ಎಂದರೆ ತಲಾ ಆದಾಯ, ಶಿಕ್ಷಣ ಮತ್ತು ಮನುಷ್ಯನ ಸರಾಸರಿ ಜೀವಿತಾಯುಷ್ಯ, ಎಷ್ಟು ಆಯುಷ್ಯಿರುತ್ತೆ ಅಂತ. ಅಂದ್ರೆ ಶಿಕ್ಷಣ ಒಂದು ದೇಶದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಬಹಳ ಸಲ ಅನ್ಸುತ್ತೆ ನಮಗೆ ಲಾಸ್ಟ್ ಪ್ರಿಯಾರಿಟಿ ಅಂದ್ರೆ ಶಿಕ್ಷಣ ಆಗೋಗ್ಬಿಟ್ಟಿದೆ. ನಾನು ಇತ್ತೀಚೆಗೆ ಒಂದು ಒಳ್ಳೆ ಪುಸ್ತಕ ಓದಿದೆ ನಾನು, ದ ಡೇ ದ ಚಾರಿಯಟ್ ಮೂವ್ಡ್ ಅಂತ. ಅದು ಓದ್ದಾಗ ಗೊತ್ತಾಗುತ್ತೆ, ಒಬ್ಬ ವ್ಯಕ್ತಿ ಇದ್ರೆ ಅಟ್ ದಿ ಹೆಲ್ಮ್ ಆಫ್ ಅಫೇರ್ಸ್ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಒನ್ ಆಫ್ ದಿ ಬೆಸ್ಟ್ ಬುಕ್ಸ್ ಇನ್ ದ ರೀಸೆಂಟ್ ಡೇಸ್. ಸೊ ನಮ್ಮ ಶಿಕ್ಷಣದ ಬಗ್ಗೆನೂ ಕೂಡ ಅದೊಂದು ಪ್ಯಾಷನ್ ಬೇಕು ನಮ್ಗೆ. ಆ ಪ್ಯಾಷನ್ನು, ನಾವು ಇಷ್ಟೊಂದು ಮಕ್ಕಳನ್ನ ನಾವು ವಿದ್ಯಾಭ್ಯಾಸ ಕೊಡ್ತೀವಿ, ಶಿಕ್ಷಣ ಮಾಡ್ತೀವಿ, ಅವ್ರ ಸ್ವಂತ ಕಾಲ ಮೇಲೆ ನಿಲ್ಲಂಗ್ ಮಾಡ್ತೀವಿ, ಇದನ್ನ ನಾವು ಮಾಡಬೇಕು. ನೆಕ್ಸ್ಟು ನಮ್ಮ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಡಿನಲ್ಲಿ ಕೂಡ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ಇದೆ. ಉಚಿತ ಇದೆ, ಕಡ್ಡಾಯ ಇದೆ.
ಬಟ್ ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಜನ ಅಪೇಕ್ಷೆ ಪಡೋದು. ನಮ್ಮ ಮಕ್ಕಳು ಕೂಡ ಹಂಬಿ ಕಿಸಿಸೆ ಕಮ್ ನಹಿ ಅಂತ ಒಂದು ಫಿಲ್ಮ್ ಬಂದಿತ್ತು. ಹಾಗೆ ಬೇರೆ ಶಾಲೆ ಮಕ್ಕಳಿಗೂ ಕೂಡ ಹೋಲಿಸಿದ್ರೆ ನಮ್ಮ ಮಕ್ಕಳು ಕಡಿಮೆ ಇಲ್ಲ ಅನ್ನೋ ಒಂದು ಭಾವನೆ ಇರಬೇಕು. ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗೆ ಹೋದ್ರೆ ಅಂತ ಒಂದು ಕೀಳಿರಿಮೆ ಇವತ್ತು ನಮ್ಮ ಮನಸ್ಸಲ್ಲಿದೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಬಾರ್ದು. ಇಟ್ ಶುಡ್ ಬಿಕಮ್ ಎ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ನಾನು ಪ್ರತಿ ವರ್ಷ ನಮ್ಮ ಕ್ಷೇತ್ರದಲ್ಲಿ ಆಶುಭಾಷಣ ಸ್ಪರ್ಧೆ ಮಾಡ್ತೀನಿ ಹೈಸ್ಕೂಲ್ ಮಕ್ಕಳಿಗೆ. ಯು ಶುಡ್ ಸಿ ಆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬಂದು ಆ ಡಿಬೇಟ್ ಅಲ್ಲಿ ಭಾಗವಹಿಸೋದು. ಯಾಕಂದ್ರೆ ಅವ್ರದ್ದು ನೇಟಿವ್ ಇಂಟೆಲಿಜೆನ್ಸ್ ಅಂತ ಇರ್ತದೆ, ಯಾವುದು ಹೇಳ್ಕೊಟ್ಟಿದ್ದಲ್ಲ. ಆ ರೀತಿ ಇವತ್ತೆಲ್ಲಾನು ಕೂಡ ಇದೆ. ಸೊ ಅದಕ್ಕೋಸ್ಕರ ಒಂದು ಶಿಕ್ಷಣ ಇಲಾಖೆದು ಸ್ವಾಟ್ ಅನಾಲಿಸಿಸ್ ಮಾಡಿಸ್ಬೇಕು. SWOT analysis, SWOT. What is the strength of our government schools? ನಮ್ಮ ಗವರ್ಮೆಂಟ್ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಇಲ್ಲದೆ ಇರೋ ಒಂದು ಸ್ಟ್ರೆಂತ್ ಇದೆ. ಅದೇನು ಅಂತ ನಾವು ನೋಡಬೇಕು. ಎರಡನೇದು, ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿರೋ ವೀಕ್ನೆಸ್ ಏನು, ಕೊರತೆ ಏನು. ಮೂರನೇದು, ನಮ್ಮ ಗೌರ್ಮೆಂಟ್ ಶಾಲೆಗಳ ಮೂಲಕ ನಮಗಿರೋ ಆಪರ್ಚುನಿಟಿ ಏನು. ನಾಲ್ಕನೇದು, ನಮ್ಮ ಗೌರ್ಮೆಂಟ್ ಶಾಲೆಗಿರುವ ಥ್ರೆಟ್ ಏನು. ಈ ಸ್ವಾಟ್ ಅನಾಲಿಸಿಸ್ ಮಾಡಿದಾಗ ನನಗನ್ಸುತ್ತೆ ಈ ಶಾಲೆಗಳನ್ನ ಸಬಲೀಕರಣ ಮಾಡೋಕ್ಕೆ ಅನುಕೂಲ ಆಗುತ್ತೆ. ದೇರವಣ್ಣವ್ರು ಹೇಳ್ಬಿಟ್ಟು ಹೊಟ್ಟೋದ್ರು ಅವರು. ಅನೇಕ ಶಾಲೆಗಳಿಗೆ ಖಾಸಗಿ ವ್ಯಕ್ತಿಗಳು ಜಾಗನ ಕೊಟ್ಬಿಟ್ಟಿದ್ದಾರೆ, ಎಕರೆಗಟ್ಟಲೆ. ಇನ್ಫ್ಯಾಕ್ಟ್ ನೋ ಪ್ರೈವೇಟ್ ಸ್ಕೂಲ್ ಕೆನ್ ಕ್ಲೈಮ್ ಇಷ್ಟು ಜಾಗ ನಮ್ಮ ಹತ್ರ ಇದೆ, ನಮ್ಮ ಸರ್ಕಾರಿ ಶಾಲೆಗಳ ಹತ್ರ ಇದೆ. ಅದನ್ನ ಅನೇಕ ಕಡೆ ಇನ್ನೂ ದಾಖಲಾತಿನೇ ಮಾಡಿಲ್ಲ. ಈಗ ಆ ದಾನ ಕೊಟ್ಟವ್ರು ಮೊಮ್ಮಕ್ಕಳು ಬರ್ತಾ ಇದ್ದಾರೆ, ನಮ್ಮ ವಾಪಸ್ ಕೊಡಿ ಶಾಲೆ ಅಂತ. ನಮ್ಮ ಕೊಡಿ ಬರ್ತಾ. ನಾನು ಇವರ ಕ್ಷೇತ್ರಕ್ಕೆ ಹೋಗಿದ್ದೆ, ನಮ್ಮ ಬೈರತಿ ಬಸವರಾಜ ನನ್ನ ಕ್ಷೇತ್ರದಲ್ಲಿ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಹಾರ್ಡ್ವೇರ್ನ ಉಳಿಸ್ಕೊಂಡು, ಆಸ್ತಿ ಗೀಸ್ತಿನೆಲ್ಲ, ಸಾಫ್ಟ್ವೇರ್ನ ಹೇಗೆ ಜಾಸ್ತಿ ಮಾಡೋದು. ಮತ್ತೆ ಟೀಚರ್ಸ್ ಅಲ್ಲಿ ಕೂಡ ಒಂದು ಇವತ್ತು ಮೋಟಿವೇಶನ್ ಅಗತ್ಯ ಇದೆ. ನಾವು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮನಸ್ಥಿತಿ ಬಿಟ್ಬಿಡ್ಬೇಕು. ನಾವೊಂದು ಜನರೇಷನ್ಗೋಸ್ಕರ ಕೆಲಸ ಮಾಡ್ತೀವಿ ಅಂತ ಒಂದು ಭಾವನೆ ಬರಬೇಕು. ಅಂಡ್ ವಿ ಹ್ಯಾವ್ ಸೀನ್ ವೆರಿ ಗುಡ್ ಟೀಚರ್ಸ್. ಸರ್, ಈಗ ರಾಧಾಕೃಷ್ಣನ್ ಅವರು ಮೈಸೂರು ಯೂನಿವರ್ಸಿಟಿಯಿಂದ ಬೆನಾರಸ್ಗೆ ಹೊರಟಾಗ ಆ ಶಿಷ್ಯರು ಬಂದು ಅವ್ರ ಮನೆಗೆ 100 ಜನ ಒಂದು ಸಾರೋಟನ್ನು ತಂದು, ಸಾರೋಟ್ಗೆಲ್ಲ ಹೂ ಹಾಕಿ ರಾಧಾಕೃಷ್ಣನ ಅದರಲ್ಲಿ ಕೂಡಿಸ್ಕೊಂಡು ರೈಲ್ವೆ ಸ್ಟೇಷನ್ವರೆಗೂ ಹೇಳ್ಕೊಂಡು ಹೋಗಿದ್ರು. ಅದೇ ತರ ನಮ್ಮ ಅನೇಕ ಶಾಲೆಗಳಲ್ಲಿ ಪ್ರೀತಿಪಾತ್ಯ ಶಿಕ್ಷಕಿ ಅಥವಾ ಶಿಕ್ಷಕ ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆದಾಗ ಮಕ್ಕಳು ಅಳೋದನ್ನ ನೋಡಿದ್ದೀನಿ, ಕಾಲಿಡ್ಕೊಳ್ಳೋದನ್ನ ನೋಡಿದ್ದೀನಿ, ನಾವು ಹೋಗಿ ಬಿಡಲ್ಲ ಅನ್ನೋದು ನೋಡಿದ್ದೀನಿ. ಇಟ್ ಡಿಪೆಂಡ್ಸ್ ಅಪಾನ್ ದ ಇಂಡಿವಿಜುವಲ್. ನಾವು ಶಿಕ್ಷಕರಿಗೆ ಮೋಟಿವೇಟ್ ಮಾಡಿ, ಈ ಸರ್ಕಾರಿ ಶಾಲೆಗಳು ಇಲ್ಲದೆ ಇದ್ರೆ ಯಾವ ರೀತಿ ಶಿಕ್ಷಣ ವಂಚನೆ ಆಗುತ್ತೆ, ಸಾಲ್ಗಾರ ಆಗ್ತಾರೆ. ನೀವು ಇಟ್ ಇಸ್ ಯುವರ್ ಡ್ಯೂಟಿ, ಬೌಂಡ್ ಅಂಡ್ ಡ್ಯೂಟಿ ಟು ಮೇಕ್ ಇಟ್ ಒಂದು ಒಳ್ಳೆ ಪರಿಣಾಮಕಾರಿಯಾದ ಒಂದು ಶಾಲೆ ಮಾಡೋದು ಅಗತ್ಯ ಅಂತ ನಾವು ಮಾಡಬೇಕಾಗಿದೆ. ಇನ್ನೊಂದು ಕೊನೆಗೆ ಥ್ರೆಟ್ ಇದೆ, ಸರ್ಕಾರಿ ಶಾಲೆಗಳಿಗೆ ಅದರದೇ ಆದ ಥ್ರೆಟ್ ಇದೆ. ಯಾಕಂದ್ರೆ ಇವತ್ತು ಗೊತ್ತಿಲ್ಲದೇನೋ ಗೊತ್ತಿದ್ದೋ ಅಲ್ಲಿಗಳಿತಾ ಇಲ್ಲ. ಖಾಸಗಿ ಶಾಲೆಗಳ ಪಾತ್ರ ದೊಡ್ಡದಾಗಿದೆ, ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ, ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ಆದರೆ ನಮ್ದು ಸಾಫ್ಟ್ ಕಾರ್ನರ್ ಜಾಸ್ತಿ ಆಗ್ಬಿಟ್ಟಿದೆ ಖಾಸಗಿ ಶಾಲೆಗಳಿಗೆ. ಗೌರ್ಮೆಂಟ್ ಸ್ಕೂಲ್ ಇರುತ್ತೆ, ಪಕ್ಕದಲ್ಲೇ ಖಾಸಗಿ ಶಾಲೆ ಕೊಡ್ತೀವಿ. ಅಲ್ಲಿಂದ 100 ಮೀಟರ್ ಆಚೆ ಸರ್ಕಾರಿ ಶಾಲೆ ಕೊಡ್ತೀವಿ. ಅಲ್ಲಿಂದ ನೋಡ್ಬಿಟ್ಟು ಈ ಹುಡುಗ ಆ ಹುಡುಗ ಆ ಸ್ಕೂಲ್ ಹೋಗ್ತಾನೆ, ನಾನು ಆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹಠ ಹಿಡಿಯೋಕೆ ಶುರು ಮಾಡ್ತಾನೆ. ಸೊ ಅದಕ್ಕೋಸ್ಕರ ಈ ಲೈಸೆನ್ಸಿಂಗ್ ಪಾಲಿಸಿ ಅಥವಾ ಪರ್ಮಿಷನ್ ಕೊಡೋದ್ರ ಬಗ್ಗೆ ಐ ಥಿಂಕ್ ಸರ್ಕಾರ ಇಟ್ ಶುಡ್ ರಿವಿಸಿಟ್. ನಾನು ಆಗ್ಲೇ ಹೇಳ್ದಂಗೆ ಸುಮಾರು ಕೆಲವು ಶಾಲೆಗಳಿಗೆ ಹೋಗ್ತೀನಿ, ಇವ್ರದ್ದೇನೋ ನಾರ್ಮ್ ಇದೆ, ಇಷ್ಟು ಮಕ್ಕಳಿಗೆ ಇಷ್ಟು ಟೀಚರ್ಸ್ ಇರಬೇಕು ಅಂತ. ಆದರೆ ಮಕ್ಕಳು ಬೇರೆ ಬೇರೆ ಸಬ್ಜೆಕ್ಟ್ ಕಲಿಯೋಂಗೆ. 2 ಟೀಚರ್ಸು 60 ಜನ 40 ಜನ ಮಕ್ಕಳಿದ್ರೆ ಏನ್ ಪಾಠ ಹೇಳ್ಕೊಡ್ತಾರೆ? 1 2 3 ಒಂದೇ ಕ್ಲಾಸ್ ರೂಮು, 4 5 ಒಂದೇ ಕ್ಲಾಸ್ ರೂಮು. ಹೆಂಗ್ ನಾನೇ ಹೋಗಿದ್ದೇನೆ ಕ್ಲಾಸ್ಗಳಲ್ಲಿ. ಸೊ ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಇರೋದು ಸರ್ಕಾರಕ್ಕೆ, ಮುಂದಿನ 2 ವರ್ಷ ನಾವು ಗುಣಮಟ್ಟದ ಶಿಕ್ಷಣದ ವರ್ಷಗಳು ಅಂತ ನಾವು ತೀರ್ಮಾನ ಮಾಡಬೇಕು. ವಿ ಶುಡ್ ಡೆಡಿಕೇಟ್ ದ ಕಮಿಂಗ್ 2 years. ಹೇಗೆ ನೀವು ಸೆಮಿ ಕಂಡಕ್ಟರ್ ಬಗ್ಗೆ ಎಲ್ಲಾನು ಕೂಡ ಯೋಚನೆ ಮಾಡ್ತೀರಾ, ಹಾಗೆ ಗುಣಮಟ್ಟದ ಶಿಕ್ಷಣದ ವರ್ಷಗಳು ಅಂತ ನಾವು ತೀರ್ಮಾನ ಮಾಡಬೇಕು. ಮತ್ತೆ ಆಯವ್ಯಯದಲ್ಲಿ ಶಿಕ್ಷಣಕ್ಕೆ
80%, 85% ಸ್ಯಾಲ್ರಿಗೆ ಹೋಗ್ಬಿಡುತ್ತೆ. ಇನ್ 15% ಅಲ್ಲಿ ಯಾವುದು ಮೂಲಭೂತ ಸೌಲಭ್ಯ ಮಾಡಕ್ ಸಾಧ್ಯ? ಈ ಸಂದರ್ಭದಲ್ಲಿ ದೊರೆಸ್ವಾಮಿ ಅಂತ ಒಬ್ರು ನಮ್ಮ PS ಕಾಲೇಜ್ ಅವರು ಇದ್ರು. PS ಕಾಲೇಜಿನ ಮುಖ್ಯಸ್ಥರು, ನಮ್ಮ ಸರ್ಕಾರ ಇದ್ದಾಗ ಎಜುಕೇಶನ್ ಅಡ್ವೈಸರ್ ಆಗಿದ್ರು. ಅವರು ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು, ದತ್ತು ತಗೊಳ್ಳೋದು, ಶಾಲೆಗಳನ್ನ ದತ್ತು ತಗೊಳ್ಳೋದು. ಸರ್, ಮೆನಿ ಯೂನಿವರ್ಸಿಟೀಸ್ ದೇ ಕೇಮ್ ಫಾರ್ವರ್ಡ್. ಅವರು ತಗೊಂಡು ನಾವು ಡೆವಲಪ್ ಮಾಡ್ತೀವಿ ಅಂತ ಎಲ್ಲ ಬಂದರು. ಅದು ರೇವಾ ಇರ್ಬೋದು, ನಿಮ್ಮ ಪ್ರೆಸಿಡೆನ್ಸಿ ಇರ್ಬೋದು, ಯಾವುದೋ ಯೂನಿವರ್ಸಿಟಿಗಳು. ಅದು ಎಲ್ಲಿ ಮುಂದುವರೆದಿದೆಯಾ, ನಿಂತಿದೆಯಾ, ಎಷ್ಟು ಮಟ್ಟ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ? ಐ ರಿಕ್ವೆಸ್ಟ್ ದ ಡಿಪಾರ್ಟ್ಮೆಂಟ್ ಟು ಫರ್ನಿಶ್ ಮೀ ದ ಡೀಟೇಲ್. ಯಾವ್ಯಾವ ಶಾಲೆಯನ್ನು ದತ್ತು ತಗೊಂಡಿದ್ರು, ಎಷ್ಟು ಶಾಲೆಗಳ ಅಭಿವೃದ್ಧಿ ಆಗಿದೆ, ಅದನ್ನ ಮಾಡಬೇಕು ಅಂತ. ಮತ್ತೆ ಒಂದು ನೈಬರ್ಹುಡ್ ಪಾಲಿಸಿ ತರ ಪ್ರೈವೇಟ್ ಸ್ಕೂಲ್ ಅವರು ಒಂದು ಗೌರ್ಮೆಂಟ್ ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಂಡ್ರೆ. ಈಗ ಅನೇಕ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ಸೇ ಇಲ್ಲ, ಫಿಸಿಕಲ್ ಎಜುಕೇಶನ್ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ನೀವು ಅವತ್ತು ಒಂದು ಮಾತು ಕೇಳಿದ್ರಿ, ನಮ್ಮ ಪ್ರಧಾನಮಂತ್ರಿಗಳು ಫಿಟ್ ಇಂಡಿಯಾ ಕನ್ಸೆಪ್ಟ್ ಕೊಟ್ಬಿಟ್ಟಿದ್ದಾರೆ. ಇಡೀ ದೇಶ ಫಿಟ್ ಇಂಡಿಯಾ ಆಗಬೇಕು, ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಹೇಳಬೇಕು, ಅವ್ರ ಆರೋಗ್ಯನ ಅಲ್ಲಿಂದನೇ ಕಲಿಸ್ಬೇಕು ಅನ್ನೋದೊಂದು ಇದೆ. ನಾವು ಫಿಸಿಕಲ್ ಎಜುಕೇಶನ್ ಟೀಚರ್ಸೇ ಇಲ್ಲದೆ ಇದ್ರೆ ಕರೆಕ್ಟ್ ಆಗಿ ಅದು ಯಾವುದೋ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಒಂದು ವಾರಕ್ಕೆ ರೆಡಿ ಆಗಿ ಯಾರೋ ಬರ್ತಾರೆ, ಕಬಡ್ಡಿ ಆಡಿಸ್ತಾರೆ, ಖೋಖೋ ಆಡಿಸ್ತಾರೆ, ಓಡಾಕ್ಸ, ಆಮೇಲೆ ಮುಗಿದೋಯ್ತದ ಕತೆ. ಸೊ ಅದಕ್ಕೋಸ್ಕರ ಶಾಲಾ ಶಿಕ್ಷಕರ ನೇಮಕಾತಿ, ಶಾಲಾ ಶಿಕ್ಷಕರಿಗೆ ತರಬೇತಿ. ನಾನು ನಿನ್ನೆ ನೋಡ್ತಾ ಇದ್ದೆ, ಡೆನ್ಮಾರ್ಕ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಂಪತಿ ಫ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಾರಕ್ಕೊಂದು ದಿವಸ ಮಕ್ಕಳಿಗೆ ಬೇರೆಯವ್ರ ಬಗ್ಗೆ, ಅದು ಸಹಾನುಭೂತಿ ಅನುಕಂಪಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ, ನಾವು ಯಾವ ರೀತಿ ಕಷ್ಟ ಇದ್ದವ್ರಿಗೆ ಸಹಾಯ ಮಾಡೋದು, ಎಂಪತಿ ಕ್ಲಾಸ್. ಈ ರೀತಿ ಮಕ್ಕಳಿಗೆ ಆ ಮೌಲ್ಯಗಳನ್ನ ಬಿತ್ತ ಬಗ್ಗೆನೂ ಕೂಡ ನಾವು ಟೀಚರ್ಸ್ಗೆ ನಾವು ಟ್ರೈನಿಂಗ್ ಕೊಡಬೇಕು. ಮತ್ತೆ ವಿಶೇಷವಾಗಿ ನಿಮ್ಮ ಸೆನ್ಸಸ್ಸು, ನಿಮ್ಮ ರೇಷನ್ ಕಾರ್ಡು, ನಿಮ್ಮ ಎಲೆಕ್ಷನ್ ಇದಕ್ಕೆ ಎಲ್ಲದಕ್ಕೂ ಕೂಡ ಸರ್ಕಾರಿ ಶಾಲಾ ಶಿಕ್ಷಕರೇ ಯಾಕೆ ಬೇಕು? ಅವರು ಶಿಕ್ಷಣ ನೀಡೋದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡಬೇಕು. ಅವಾಗ ತರಕಾರಿ ತರಬೇಕು, ಹೆಚ್ಚಿಸ್ಬೇಕು, ಅಡುಗೆ ಮಾಡಿಸ್ಬೇಕು, ಇನ್ಯಾವುದೋ ಮೀಟಿಂಗ್ ಹೋಗ್ಬೇಕು, ವಾರಕ್ಕೆ 2 ಮೀಟಿಂಗು. ಸೊ ಅದಕ್ಕೋಸ್ಕರ ಶಿಕ್ಷಣ ನೀಡೋದ್ರ ಬಗ್ಗೆನೇ ಅವ್ರಿಗೆ ಕಂಪ್ಲೀಟ್ ಜವಾಬ್ದಾರಿ ಕೊಟ್ಟು ಮಾಡಬೇಕು. ಮೊನ್ನೇನೋ ಒಂದು ತಗೊಂಡ್ರಿ, ಇಷ್ಟು % ಕಡಿಮೆ ಬಂದರೆ ಆ ಶಿಕ್ಷಕರಿಗೆ ಪನಿಷ್ಮೆಂಟು ನಾವು ಕೊಡೋದು ಅಂತ ಪೇಪರಲ್ಲಿ ಓದ್ದೆ ನಾನು. ಪನಿಷ್ಮೆಂಟ್ ಮೇ ನಾಟ್ ಬಿ ದ ಆನ್ಸರ್, ಮೋಟಿವೇಶನ್ ಇಸ್ ದ ಆನ್ಸರ್. ಅವ್ರಿಗೆ ಮೋಟಿವೇಟ್ ಮಾಡಿಬಿಟ್ಟು ನೋಡಿ, ಬೇರೆ ಶಾಲೆಗಳಲ್ಲಿ ಹೀಗಿದೆ, ನೀವು ಮಾಡಿ ಅಂತ. ಐ ಥಿಂಕ್ ಆಸ್ ಎಜುಕೇಶನ್ ಮಿನಿಸ್ಟರ್ ಅಥವಾ ಆಸ್ ಪರ್ಸನ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಎಜುಕೇಶನ್, ನಾವು ಹೆಚ್ಚೆಚ್ಚು ಶಾಲೆಗಳಿಗೆ ಹೋಗಿ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಿದ್ರೆ ಅವ್ರು ನಮಗೆ ಜಾಸ್ತಿ ಕಲಿಸ್ತಾರೆ. ದೇ ಆರ್ ಸೋ ಸ್ಮಾರ್ಟ್ ಟುಡೇ. ಸೊ ಈ ಕೆಲಸನ ನಾವು ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಖ ನೋಡ್ತಾ ಇದ್ದೀನಿ, ಬೇರೆಯವ್ರಿಗೆ ಯಾರಿಗೆ ಹೆಸರು ಕರೆಯೋದು ಅಂತ ಆಗಲೇ ನೋಡ್ತಾ ಇದ್ದೀರಾ ನೀವು. ಹೆಚ್ಚು ಲಂಬಿಸ್ದೇನೆ ಸ್ವಾಟ್ ಅನಾಲಿಸಿಸ್ನ ಮಾಡಿಸಿ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನೋ ಒಂದು ಸಂದೇಶ ಇದು ಇಡೀ ರಾಜ್ಯಕ್ಕೆ ಹೋಗಬೇಕು. ಯಾರು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವರಿದ್ದಾರೆ, ಅವರು ಇಷ್ಟಪಟ್ಟು ಸರ್ಕಾರಿ ಶಾಲೆಗೆ ಕಳ್ಸಂಗೆ ಮಾಡಬೇಕು, ಕಷ್ಟಪಟ್ಟು ಖಾಸಗಿ ಶಾಲೆ ಕಳ್ಸಂಗೆ ಮಾಡಬಾರ್ದು. ಸೊ ಅದನ್ನ ವಿ ಶುಡ್ ಟೇಕ್ ಇಟ್ ಆಸ್ ಎ ಮಿಷನ್ ಮೋಡ್. ಮಿಷನ್ ಮೋಡಲ್ಲಿ ತಗೊಂಡು ನಾವು ಮಾಡಿದ್ರೆ ನನಗನ್ಸುತ್ತೆ ಆ ಮಕ್ಕಳಿಗೆ ನಾವು ನಿಜವಾಗ್ಲೂ ಕೂಡ ನಮ್ಮ ಗಮನ ಹರಿಸ್ದಂಗಾಗತ್ತೆ. ನಾನು ಪ್ರತಿ ಶಾಲೆಗೆ ಹೋದಾಗ ಹೇಳ್ತಾ ಇರ್ತೀನಿ, ನನಗೊಂದು ಆಸೆ ಇದೆ, ಈ ಮಕ್ಕಳಲ್ಲಿ ಇನ್ನು 10-15 ವರ್ಷದಲ್ಲಿ ಯಾರಾದರೂ ಒಬ್ಬ ಈ ಜಿಲ್ಲೆಗೆ DC ಆಗಿ ಬರಬೇಕು, ಒಬ್ಬ SP ಆಗಿ ಬರಬೇಕು, ಒಬ್ಬ ಡಾಕ್ಟರ್ ಆಗಬೇಕು. ಒಂದು ಕನಸು ಬಿಟ್ಟಕ್ಕೇನು, ಒಂದು ಕನಸನ್ನ ಬಿಡಬೇಕು. ಸೊ ಆ ಕೆಲಸನ ನಾವು ಯಶಸ್ವಿಯಾಗಿ ಮಾಡಿದ್ರೆ ನನಗನ್ಸುತ್ತೆ ಈ ದೃಷ್ಟಿಯಿಂದ ಶಿಕ್ಷಣ ಸಚಿವರೇನಾದ್ರು ಯೋಚನೆ ಮಾಡಿದ್ರೆ ನಾನು ಪೂರ್ತಿ ನಿಮಗೆ ಸಹಕಾರ ಕೊಟ್ಟು ನಿಮ್ಮ ಜೊತೆ ನಿಂತ್ಕೋತೀನಿ. ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡೋದಕ್ಕೆ ವಾಟ್ ಆರ್ ದಿ ಸ್ಟೆಪ್ಸ್ ವಿ ಶುಡ್ ಟೇಕ್? 1, 2, 3, 4. ಈಗ ಬಂದಿರೋ ಥ್ರೆಟ್ ಅನ್ನ ನಿವಾರಿಸೋದು ಹೇಗೆ? ಆ ಪೇರೆಂಟ್ಸ್ಗೆ ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ವಿಶ್ವಾಸಾರ್ಹತೆ ಬೆಳೆಸೋದು ಹೇಗೆ? ಶಿಕ್ಷಕರಲ್ಲಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನೋ ಒಂದು ಭಾವನೆ ಬರೋದು ಹೇಗೆ? ನಿಜ, ನಾನು ಬಹಳಷ್ಟು ಕಡೆ ನೋಡ್ತೀನಿ,
ದೇ ಆರ್ ಇನ್ ಸಮ್ ಪ್ಲೇಸಸ್ BO teachers, they are more powerful than politicians. I know. ಸುರೇಶ್ ಕುಮಾರ್ ಆದ್ರೆ ಅದನ್ನ ಬಿಟ್ಟು ಒಂದು ಮಿನಿಟ್ ಬಹಳ ಚೆನ್ನಾಗಿ ಹೋಗ್ತಾ ಇದೆ. ಅಧ್ಯಕ್ಷರೇ, ಸುರೇಶ್ ಕುಮಾರ್ ಅವರು ಅವ್ರ ತಾಯಿಯವರು ಶಿಕ್ಷಕರಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆ ಬಂದಿರತಕ್ಕಂಥ ಮತ್ತು ಶಿಕ್ಷಣ ಸಚಿವರಾಗಿ ಕೆಲಸನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈ ಶಿಕ್ಷಣ ಕ್ಷೇತ್ರ ಭಾಳ ಉತ್ತಮವಾಗಿ ಬೆಳಿಬೇಕು ಮತ್ತು ಇದರಿಂದ ಸಮಾಜಕ್ಕೆ ಭಾಳ ದೊಡ್ಡ ಲಾಭ ಆಗ್ತಿದೆ ಅಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡೂ ಕೂಡಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಉದಾಹರಣೆ ಹೇಳ್ತೀನಿ ಅಧ್ಯಕ್ಷರೇ, ಸ್ವಾತಂತ್ರ್ಯ ಸಿಕ್ಕ 79 ವರ್ಷ ಆಯ್ತಲ್ಲ, ನಾನು ಈಗಿನ ಶಿಕ್ಷಣ ಸಚಿವರಿಗೆ ಅಭಿನಂದನೆ ಹೇಳ್ತೀನಿ. 79 ವರ್ಷ ಕಾಲಘಟ್ಟದಲ್ಲಿ ಅಥಣಿ ಪಟ್ಟಣದಲ್ಲಿ ಒಂದು ಸರ್ಕಾರಿ ಹೈಸ್ಕೂಲ್ ಇರಲಿಲ್ಲ. ನಾನು ಅನೇಕ ಸಚಿವರಿಗೂ ಕೂಡ ಅನೇಕ ಪತ್ರಗಳನ್ನು ಬರ್ಕೋತು ವಿನಂತಿಗಳನ್ನು ಮಾಡ್ಕೋತ ಬಂದಿದ್ದೀವಿ. ಹೇಳೋದೇನು ಹೇಳ್ತಿದ್ರು ಅಂದರೆ, ಗೈಡ್ಲೈನ್ಸ್ ಆಗಿಲ್ಲ, ಏಡೆಡ್ ಇದ್ರೂ ಕೂಡ 5 ಕಿಲೋಮೀಟರ್ ಒಳಗಡೆ ಸರ್ಕಾರಿ ಶಾಲೆ ಇನ್ನೊಂದು ಕೊಡಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ರು. ಅಧ್ಯಕ್ಷರೇ, ಏನಾಗಿದೆ ಅಂದರೆ, ನಾವೇನು ಗೈಡ್ಲೈನ್ಸ್ ಮಾಡ್ತೀವಿ, ಕಾನೂನು ಮಾಡ್ತೀವಿ, ಇದ್ರದ್ದು ನಾವು ಸಂಪೂರ್ಣ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನಾವು ಕಾರ್ಯನಿರ್ವಹಿಸಿದ್ರೆ ಸಾಕಷ್ಟು ಅದರಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಅಧಿಕಾರಿಗಳು ಹೆಂಗಾಗಿದ್ದಾರೆ ಅಂದರೆ, ಸುರೇಶ್ ಕುಮಾರ್ ಅವರೇ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಚಪ್ಪಲಿ ಹಾಕೊಂಡು ಹೋಗಕ್ಕೆ ಶುರು ಮಾಡಿದರು. ಆ ದೇವಸ್ಥಾನ ಕಮಿಟಿ ಅವರು ಒಂದು ಸಲ ನಿರ್ಣಯ ಮಾಡಿದರು, ಯಾರು ದೇವಸ್ಥಾನಕ್ಕೆ ಬರ್ತಾರೆ ತನ್ನ ಪಾದರಕ್ಷೆಗಳನ್ನು ಹೊರಗಡೆ ಬಿಡಬೇಕು, ಇದು ಕಟ್ಟುನಿಟ್ಟಿನಾಗಿ ಪಾಲನೆ ಆಗಬೇಕು ಅಂತ ಹೇಳಿ ಒಬ್ಬ ವಾಚ್ಮನ್ ನೇಮಿಸ್ತಾರೆ. ವಾಚ್ಮನ್ ನೇಮಿಸಿದ ಮೇಲೆ ಆ ವಾಚ್ಮನ್ ಪ್ರತಿ ದಿವಸ ನಿಲ್ತಾನೆ. ಯಾರು ಬರ್ತಿರ್ತಾರಲ್ಲ, ನಿಲ್ಲು, ಅಲ್ಲಿ ಚಪ್ಪಲಿ ಕಳಿ ಒಳಗು, ಬಂದವ್ರಿಗೆಲ್ಲ ನಿಲ್ಲು, ಚಪ್ಪಲಿ ಕಳಿ ಒಳಗು, ಹಿಂಗೆ ಹೇಳ್ತಾ ಹೇಳ್ತಾ ಒಬ್ಬ ನಿಮ್ಮಂತ ಬಹಳ ದೈವಿ ಭಕ್ತ ಮಣಿಯಲ್ಲೇನೆ ಚಪ್ಪಲಿ ಬಿಟ್ಟು ಬಂದ್ಬಿಟ್ಟ. ಬಂದ ಒಳಗೆ ಹೊಂಟಿದ್ದ, ನಿಲ್ಲಂದು ಚಪ್ಪಲಿ ಅಂದ, ಮನ್ಯಾಗದ ಹಾಕೊಂಬರ್ಬೋದು. ಯಾಕ ಅಂದ, ಇಲ್ಲಿ ಬಿಡು, ಒಳಗೋಗು, ಕಾನೂನು ಹಂಗಿದೆ ಅಂದ. ನಮ್ಮಲ್ಲಿ ಏನಾಗಿದೆ ಅಂದರೆ, ಒಂದು ಸಣ್ಣ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಮ್ಮ ಊರ ಪಕ್ಕದಲ್ಲಿ ಒಂದು ಮಗಳು ಈ ರೂರಲ್ಗೊಂದು ಸಪರೇಟ್ ಕೋಟಾ ಇದೆಯಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಕಲ್ತವ್ರಿಗೆ ನೌಕರಿ ಕೊಡ್ತಕ್ಕಂಥದ್ದು. ಆ ಹೆಣ್ಮಗುಗೆ ತನ್ನ ಊರಲ್ಲಿ ಶಾಲೆ ಇರಲಿಲ್ಲ. ಅಥಣಿಗೆ ಬರ್ತಾಳೆ. ಅಥಣಿಗೆ ಬಂದು ಕೇಳಿದ ಒಂದು ಸೊಸೈಟಿ ಒಳಗೆ ಒಂದು ಅಡ್ಮಿಷನ್ ಮಾಡ್ತಾಳೆ. ಅಡ್ಮಿಷನ್ ಮಾಡಿ ನಂತರ ಒಂದೇ ತಿಂಗಳದಾಗ ಅವ್ರ ಊರೊಳಗೊಂದು ಶಾಲೆ ಶುರು ಆಗತ್ತೆ. ಶಿವನಪಟ್ರೆ ಅಲ್ಲಿಂದ ಮತ್ತೆ ವಾಪಸ್ ತೆಗೆದು ಬರೀ 1 ತಿಂಗಳು ಅಲ್ಲಿಂದ ಏನು ಹೆಸರು ಹಚ್ಕೊಂಡು ದಾಖಲು ಮಾಡ್ಕೊಂಡು ಕಲಿಯಾಕತ್ತಲ್ಲ, ಅದನ್ನ ಕಿತ್ಕೊಂಡು ತಿರುಗಿ ತನ್ನ ಸರ್ಕಾರಿ ಶಾಲೆ ಹೋಗ್ತಾರೆ. ಆಕಿಗೆ ಪಾಪ ಮಣ್ಣು ನೌಕರಿ ಸಿಕ್ಕಿದೆ ಅವ್ರ ಊರಲ್ದೊಳಗೆ. ಇವ್ರ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, 1 ತಿಂಗಳಲ್ಲಿ ಸರ್ಕಾರಿ ಅಥಣಿ ಪಟ್ಟಣದಾಗ ಕಲ್ತಿಯಲ್ಲ ಅಂತ ಕೇಳ್ತಾರೆ. ಅಂದರೆ ಇಂಥವು ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು ಅನೇಕ ಘಟನೆಗಳದಾವೆ. ನೀವು ಸಾಕಷ್ಟು ಅನುಭವಿಗಳಿದ್ದೀರಿ, ಅದರ ಬಗ್ಗೆ ಶಿಕ್ಷಣ ಕ್ಷೇತ್ರದೊಳಗೆ ಸಾಕಷ್ಟು ಕೆಲಸನೂ ಮಾಡಿದಿರಿ. ಬಟ್ ಇಂಥದ್ರ ಬಗ್ಗೆನೂ ಸ್ವಲ್ಪ ಅಧಿಕಾರಿಗಳಿಗೆ ಅರಿವು ಬರೋ ನಿಟ್ಟಿನಲ್ಲಿನೂ ಒಂದು ಸ್ವಲ್ಪ ಹೇಳ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಶಿಕ್ಷಣ ಸಚಿವರಾದ ಮಧು ಬಂಗಾರಪುರದಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಇಟ್ಸ್ ದ ನೀಡ್ ಆಫ್ ದಿ ಅವರ್. ಬೇರೆ ಬೇರೆ ರಾಜ್ಯಗಳ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ನಿಮ್ಗೆ ಗೊತ್ತಿರ್ಬೋದು, ಬಹಳ ಜನ ಮಕ್ಕಳು ನೀರೇ ಕುಡಿಯೋದಿಲ್ಲ. ಈ ಡಿಹೈಡ್ರೇಷನ್ ಅನ್ನೋದು ಸಾಮಾನ್ಯವಾದ ಸಂಗತಿ ಆಗ್ಬಿಟ್ಟಿದೆ. ಅದಕ್ಕೆ ಕೇರಳದಲ್ಲಿ ವಾಟರ್ ಬೆಲ್ ಅಂತ ಒಂದು ಶುರು ಮಾಡೋದು. ಕೇರಳ ಸ್ಕೂಲ್ಸ್ ಅಲ್ಲಿ ಪ್ರತಿ 2 ಗಂಟೆಗೆ ಒಂದು ಬೆಲ್ ಹೊಡಿತಾರೆ, ಮಕ್ಕಳು ನೀರು ಕುಡಿಬೇಕು, ನಿರ್ಜಲೀಕರಣ ಆಗಬಾರ್ದು. ವಿ ಇಂಟ್ರೊಡ್ಯೂಸ್ ದಟ್. ಅದು ಇವಾಗ ಶಾಲೆನಲ್ಲಿ ಇದೆಯಾ, ಒಂದ್ಸಲ ನೋಡಿ ನೀವು. ಮತ್ತೆ ಕೇರಳದಲ್ಲಿ ಇನ್ನೊಂದು ಮಾಡಿದ್ದಾರೆ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇರಬಾರ್ದು ಅಂದ್ಬಿಟ್ಟು ಯು ಟೈಪ್. ನಮ್ಮ ರಾಜ್ಯದಲ್ಲೂ ಕೂಡ ಬಹಳಷ್ಟು ಕಡೆ ಇದೆ. ಈ ರೀತಿ ಒಂದಷ್ಟು ಬೆಸ್ಟ್ ಪ್ರಾಕ್ಟೀಸಸ್ನ ತಂದು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರಿ ಶಾಲೆಗಳಿಗೆ ನಾವು ಮಾಡಬೇಕು. ಜೊತೆಗೆ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಈ ನೇಮಕಾತಿ ಪ್ರೊಸೆಸ್ನ ಬೇಗ ಮಾಡಬೇಕು ನಾವು. ಮತ್ತೆ ಸರ್, ಈ
ಅತಿಥಿ ಶಿಕ್ಷಕರು ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ಹತ್ರ. ಇಫ್ ಐ ಆಮ್ ರೈಟ್, ದೇರ್ ಆರ್ ಓವರ್ 73,000 ಅತಿಥಿ ಶಿಕ್ಷಕರು, ನಿಯರ್ಲಿ 70,000 ಹೈಸ್ಕೂಲ್ ಇದು ಪುಟ್ಟಗಿದೆ. ನಮ್ಮಲ್ಲಿ ಅತಿಥಿ ದೇವೋ ಭವ ಅಂತೀವಿ. ಅತಿಥಿ ಶಿಕ್ಷಕರನ್ನ ನೋಡ್ಕೊಳ್ಳೋ ಸ್ಥಿತಿ, ಅವ್ರಿಗೆ ಸಂಬಳ ಯಾವ ಬರುತ್ತೆ, ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಅಂಡ್ ದೇರ್ ಆರ್ ಟ್ರೈನ್ಡ್ ಆಲ್ಸೋ. ಈ ನಲಿ ಕಲಿಗೆ ನೀವು ಅತಿಥಿ ಶಿಕ್ಷಕರನ್ನ ಕಳಿಸಿದ್ರೆ ಆ ನಲಿ ಕಲಿನಲ್ಲಿ ಏನ್ ಟ್ರೈನಿಂಗ್ ತಗೊಂಡಿರ್ತಾರೆ ಅವರು? ಸೊ ಈ ದೃಷ್ಟಿಯಿಂದ ನೇಮಕಾತಿ ಬಗ್ಗೆ ನೀವು ಒಂದು ಶುರು ಮಾಡಬೇಕು. ಮತ್ತೆ ನಮ್ಗೆ ಇನ್ನೂ ಕೂಡ NEP ಮತ್ತೆ SCP ನಡುವೆ ಏನ್ ವ್ಯತ್ಯಾಸ ಇದೆ, SCPದು ನಮ್ಗೆಲ್ಲ ಒಂದು ಕೊಟ್ಟಿದ್ರೆ ಮಾತಾಡಕ್ಕೆ ಅನುಕೂಲ ಆಗ್ತಾ ಇತ್ತು. ಒಂದೇನೋ ಒಂದು ಶಾಲೆಗಳಲ್ಲಿ ಒಂದು ನಿರ್ದಿಷ್ಟವಾಗಿ ನಮ್ಮ ಎಜುಕೇಶನ್ ಪಾಲಿಸಿ ಏನು ಅನ್ನೋದು ಒಂದೇ ನಮಗೆ ಗೊತ್ತಾಗಬೇಕು. ನಾನು ಆಗ್ಲೇ ಹೇಳ್ದಂಗೆ 2016 2016 ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಸರ್ ಪಟ್ಟಣ್ಣವರೇ ಹೇಳ, ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಕಲಿಕಾ ವಾತಾವರಣವನ್ನು ಸೃಷ್ಟಿಸಿ ಶಾಲೆಗಳಲ್ಲಿ ಕಲಿಕೆಯನ್ನು ಕೇಂದ್ರ ಬಿಂದುವನ್ನಾಗಿಸಲು ಸಾಧ್ಯವಾಗಬಹುದಾದ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಪುನರ್ರಚಿಸುವುದು ಇಂದಿನ ತುರ್ತು ಅಗತ್ಯ. ದಿನದಿಂದ ದಿನಕ್ಕೆ ತೀರಾ ದುರ್ಬಲ ಸ್ಥಿತಿ ಮುಟ್ಟುತ್ತಿರುವ ಸರ್ಕಾರಿ ಶಾಲೆಗಳ ಸಬಲೀಕರಣವಾಗದ ಹೊರತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಉದ್ದೇಶ ಸಫಲವಾಗುವುದಿಲ್ಲ ಎಂಬುದನ್ನು ಅರಿತ ಕರ್ನಾಟಕ ಸರ್ಕಾರ, ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಜೂನ್ 2016 ಸರ್ಕಾರಿ ಶಾಲೆಗಳ ಸಬಲೀಕರಣ ಸಮಿತಿಯೊಂದನ್ನು ರಚಿಸಿತ್ತು. ಆ ಸಮಿತಿ ಒಂದು ವರದಿ ಕೊಟ್ಟರು, ಸುಮಾರು 25 ಶಿಫಾರಸುಗಳನ್ನ ಕೊಟ್ಟರು. ಅದರಲ್ಲಿ ಕೇವಲ ಕೆಲವು ಶಿಫಾರಸು ಹೇಳ್ತೀವಿ. ಮೊದಲನೇ ಶಿಫಾರಸು, ಮಕ್ಕಳ ಜೀವ ರಕ್ಷಣಾ ದೃಷ್ಟಿಯಿಂದ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ನಿರಾಳವಾಗಿ ಕಳುಹಿಸುವ ವಾತಾವರಣ ಸೃಷ್ಟಿಯ ಅಗತ್ಯತೆಯಿಂದ ದುಸ್ಥಿತಿಯಲ್ಲಿರುವ ಎಲ್ಲಾ ಶಾಲಾ ಕೊಠಡಿಗಳನ್ನು ತುರ್ತಾಗಿ ನವೀಕರಣಗೊಳಿಸಬೇಕು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಬೇಕು. ಇದು ಮುಖ್ಯಮಂತ್ರಿಗಳೇ ರಚಿಸಿದ ಸಮಿತಿ ಕೊಟ್ಟಿರೋ ಶಿಫಾರಸು. ಎರಡನೇದು, ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ತಕ್ಷಣ ಪ್ರಾರಂಭಿಸಬೇಕು. LKG UKG ಕ್ಯಾಚ್ಮೆಂಟ್ ಏರಿಯಾ ಆಗುತ್ತದೆ. ಮೂರನೇದು, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರನ್ನು ಪ್ರಧಾನವಾಗಿ ಕಲಿಕೆಗೆ ಮಾತ್ರ ತೊಡಗಿಸಿಕೊಂಡು ಎಲ್ಲಾ ರೀತಿಯ ಕಲಿಕೇತರ ಕೆಲಸಗಳಿಂದ ಅವರನ್ನು ಸಂಪೂರ್ಣ ಮುಕ್ತಗೊಳಿಸಬೇಕು. ನಾಲ್ಕನೇದು, ಸರ್ಕಾರಿ ಶಾಲೆಗಳ ಗುಣಮಟ್ಟ ಸುಧಾರಿಸಲು ಪ್ರತಿ ಶಾಲೆಗೂ ಕನಿಷ್ಠ ಪ್ರತಿ ತರಗತಿಗೆ ಒಬ್ಬ ಶಿಕ್ಷಕ, ಪ್ರತಿ ವಿಷಯಕ್ಕೊಬ್ಬ ಶಿಕ್ಷಕ ನೇಮಕಾತಿಯ ಅಗತ್ಯವಿದೆ. ಮಕ್ಕಳ ಶಿಕ್ಷಕರ ಆದರ್ಶ ಅನುಪಾತ ಮುಟ್ಟುವವರೆಗೆ ಕನಿಷ್ಠ ವಿಷಯವಾರು ಬೋಧನೆಯ ಪ್ರಮಾಣದ ಅನುಪಾತವನ್ನೂ ಗಮನಿಸಿ ಶಿಕ್ಷಕರನ್ನು ಒದಗಿಸಬೇಕು. 5, ಶಿಕ್ಷಕರು ಸಕ್ರಿಯವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ತಮ್ಮ ವೃತ್ತಿ ನೈಪುಣ್ಯತೆಯನ್ನು ಉನ್ನತೀಕರಿಸಿಕೊಳ್ಳಲು ಕಾಲಕಾಲಕ್ಕೆ ಸೂಕ್ತ ಮಾರ್ಗದರ್ಶನ, ತರಬೇತಿ, ಅನುಪಾಲನೆಗೆ ಪೂರಕವಾದ ಬೆಂಬಲ ವ್ಯವಸ್ಥೆಗಳನ್ನು ಬಲವರ್ಧನೆಗೊಳಿಸುವುದು. 6, ಶಿಕ್ಷಣದಲ್ಲಿ ICT ಮಾಹಿತಿ ಸಂವಹನ ತಂತ್ರಜ್ಞಾನ ಭಾಗವಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೊಸ ತಂತ್ರಜ್ಞಾನಗಳನ್ನು, ನಮ್ಮಲ್ಲಿ ಅನೇಕ ಕಡೆ ಅಟಲ್ ಟಿಂಕರಿಂಗ್ ಸೆಂಟರ್ಸ್ನ ನಾವು ಮಾಡಿದ್ದೀವಿ. ಅದು ಬಹಳ ಅನುಕೂಲನೂ ಆಗಿದೆ. ಆ ರೀತಿ ಹೊಸ ತಂತ್ರಜ್ಞಾನಗಳನ್ನು, ಲೈಬ್ರರಿ, ಬುಕ್ ಇತ್ಯಾದಿ ಕಾಲೋಚಿತ ತಂತ್ರಜ್ಞಾನ ಅಳವಡಿಕೆ ಮತ್ತು ತಾಂತ್ರಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು. ಶಿಫಾರಸು 7, ಇಂಗ್ಲಿಷ್ ತರಬೇತಿ ಪಡೆದ ಶಿಕ್ಷಕರಿಂದ ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಇಂಗ್ಲಿಷ್ ಅನ್ನು ಒಂದು ಭಾಷೆಯಾಗಿ ಪರಿಣಾಮಕಾರಿಯಾಗಿ ಕಲಿಸಬೇಕು, ಸ್ಪೋಕನ್ ಇಂಗ್ಲಿಷ್. 8, ಸರ್ಕಾರಿ ಶಾಲೆಗಳಲ್ಲಿ
ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಗಳನ್ನು ಬಲಪಡಿಸಿ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲೆಗಳನ್ನು ನೆರೆಹೊರೆಯ ಸಮಾನ ಶಾಲೆಗಳನ್ನಾಗಿ ಪರಿವರ್ತಿಸಲು ತುರ್ತು ಕ್ರಮ ವಹಿಸುವುದು. ಸರ್, ನಮ್ಮ ಅರ್ಜಿ ಸಮಿತಿ ಸದಸ್ಯ ನಾನು. ನಿಮ್ಮ ಸುಳ್ಯ ಕ್ಷೇತ್ರದಿಂದ SDMC ಅವರು ಒಂದು ಲೆಟರ್ ಬರೆದು ನಮ್ಮ ಮಕ್ಕಳು ಶಾಲೆ ಹೋಗೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ವಿವರಿಸಿದ್ರು. ನಾನು ಹೋದ್ರೆ ದೊಡ್ಡ ಹೊಳೆ, ಆ ಹೊಳೆ ತುಂಬಿಟ್ರೆ ಮಕ್ಕಳು ಶಾಲೆಗೆ ಹೋಗಕ್ಕಾಗೋದಿಲ್ಲ. ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕು, ಆ ರೈಲ್ವೆ ಟ್ರ್ಯಾಕು ಕರ್ರವಾಗಿ ಬರ್ತದೆ. ರೈಲ್ವೆ ಟ್ರ್ಯಾಕಲ್ಲೇ ಮಕ್ಕಳು ಹೋಗಬೇಕು ಬರಬೇಕು. ಆ ಕುಟುಂಬದವರು ಕೂಡ ರೇಷನ್ನು, ನಿಮ್ಮ ಗ್ಯಾಸ್ ಸಿಲಿಂಡ್ರು ಎಲ್ಲ ಅದರಲ್ಲೇ ತಗೊಂಡೋಗ್ಬೇಕು. ಎಲೆಕ್ಟ್ರಿಕ್ ಇಂಜಿನ್ ಬಂದ್ರೆ ಶಬ್ದನೇ ಗೊತ್ತಾಗಲ್ಲ, ಬಿದ್ದರೆ 60 ಅಡಿ ಬೀಳ್ಬೇಕು. ನಾನು ಹೋಗಿ ನೋಡಿ ಅರ್ಜಿ ಸಮಿತಿ ಮುಂದೆ ಇಟ್ಟು ಅರ್ಜಿ ಸಮಿತಿಯಿಂದ ಅದನ್ನ ಪ್ರಸ್ತಾಪ ಮಾಡಿ ಇವತ್ತು ನನಗೆ ಬಹಳ ಖುಷಿ ಆಗುತ್ತೆ. 65 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಬ್ರಿಡ್ಜ್ ನಾವು ನಿರ್ಮಿಸಕ್ಕೆ ಅರ್ಜಿ ಸಮಿತಿ ಕಡೆಯಿಂದ ಸಾಧ್ಯ ಆಗಿದೆ. ಆ ಮಕ್ಕಳು ಇವತ್ತು ಓಡಾಡ್ತಾರೆ, ಇನ್ನು ಉದ್ಘಾಟನೆಗೋಸ್ಕರ ನಿಮ್ಮ ಡೇಟ್ಗೋಸ್ಕರ ಆಗ್ತದದು. ಈ ರೀತಿ ನಾವು ಕಂಡಲ್ಲಿ ಈ ಕೊರತೆಗಳನ್ನ ನಾವು ನಿರ್ಮೂಲನ ಮಾಡ್ತಾ ಹೋದ್ರೆ ಅನೇಕ ಸಂಗತಿಗಳಾಗುತ್ತೆ. ಆಮೇಲೆ ಯಾವುದು ಬೇಡ. ಸೊ ಇಷ್ಟು ವಿಷಯದಿಂದ ಮಕ್ಕಳಿಗೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಕೇವಲ ಅವರು ಅಂಕ, ಮಾರ್ಕ್ಸು, ಆಧುನಿಕ ಮಾರ್ಕಿಸ್, ಇವರು ಮಾರ್ಕ್ ಎಷ್ಟು ಬಂತು ಮಾರ್ಕ್ ಎಷ್ಟು ಅನ್ನೋಕ್ಕಿಂತ ಜೀವನ ನಿರ್ವಹಣೆ ಮಾಡೋದು ಹೇಗೆ, ಸಮಸ್ಯೆಗಳನ್ನ ಎದುರಿಸೋದು ಹೇಗೆ, ಆ ಒಂದು ಅಂತಃಶಕ್ತಿ ಬರೋ ರೀತಿ ಮಾಡಲಿಕ್ಕೆ ನಮ್ಮ ಸರ್ಕಾರಿ ಶಾಲೆಗಳು ಅತ್ಯುತ್ತಮ ಮಾಧ್ಯಮ ಆಗುತ್ತೆ. ಅದನ್ನ ಮಾಡಬೇಕು. ಆ ದೃಷ್ಟಿಯಿಂದ ನಾವು ಇಡೀ ಸದನ ಇದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಕಾರ್ಯ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಅಧ್ಯಕ್ಷರೇ, ಒಂದು ನಿಮಿಷ. ಒಂದ್ ಸೆಕೆಂಡ್, ಎಲ್ಲರಿಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಒಂದು ನಿಮಿಷ, ಒಂದು ನಿಮಿಷ ಬೇಡ, 1 ಗಂಟೆ ಕೊಡ. ಈಗ ಸ್ವಲ್ಪ ಕೂತ್ಕೊಂಡು ನೀವು. ಈಗ ವಿಷಯ ಅಂತ ಹೇಳಿದ್ರೆ, ಮನೆ ಮುಖ್ಯಮಂತ್ರಿ ಮತ್ತೆ ವಿಧಾನ ಪರಿಷತ್ ಹೋಗ್ಲಿಕ್ಕಿದೆ. ಅವ್ರು RCB ಆಗಿ ಉತ್ತರ ಕೊಡ್ತಾರೆ. ಉತ್ತರದ ನಂತರ ಚರ್ಚೆ ಮುಂದುವರಿಸುವ.